ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ. ಈರುಳ್ಳಿ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟಿಗಂತೂ ಬೇಗನೆ ಮಾಡ್ಕೊಳ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ಕೊಟ್ಟು ಕಳಿಸ್ಬೋದು. ಹೆಸರು ಬೇಳೆ ಬಳಸಿ ಈರುಳ್ಳಿ ಹೆಚ್ಚಾಗಿ ಹಾಕಿ ಇವತ್ತು ಹೇಗೆ ಪೊಂಗಲ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ನಾನು ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಎಷ್ಟು ತೊಗೊಳ್ತೀವೋ ಅದೇ ಪ್ರಮಾಣದಲ್ಲಿ ಹೆಸರು ಬೇಳೆ ಸಹ ಹಾಕ್ಕೊಳ್ಬೇಕು. ಅದೆರಡನ್ನು ಹಾಕಿ 1-2 ಸರಿ ನೀಟಾಗಿ ವಾಶ್ ಮಾಡಿ ಇದನ್ನು ನೆನೆಯಲಿಕ್ಕೆ ಇಟ್ಕೊಳ್ತೀನಿ. ನಾನು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ನ ಕಟ್ ಮಾಡ್ಕೊಳ್ಳೋವರೆಗೂ ಇದು ನೆನೆಯಲಿ. ನಾನಿಲ್ಲಿ ಒಗ್ಗರಣೆಗೆ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ, ಕಾಯಿ, ಶುಂಠಿ ತುರಿದಿಟ್ಕೊಂಡಿರುವಂಥದ್ದು, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಗೆಯೇ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನಂತರ ಕುಕ್ಕರ್ಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ನಲ್ಲಿ ತುಪ್ಪ ಚೆನ್ನಾಗಿರುತ್ತೆ, ಹಾಗಾಗಿ 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಕಾಳು ಮೆಣಸು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅನಂತರ ಅರಿಶಿಣ, ಹೀಂಗು ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ಈ ಪೊಂಗಲ್ನಲ್ಲಿ ಕಾಳು ಮೆಣಸು ತುಂಬಾ ಇಂಪಾರ್ಟೆಂಟ್, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಶುಂಠಿ ಸಹ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ಬೇಡಿ, ತುರಿದೇನೆ ಹಾಕ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ. ಇದಾದಮೇಲೆ 2-3 ಖಾರ ಇರುವಂಥ ಹಸಿಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಕಾಳು ಮೆಣಸು ಸಹ ಹಾಕ್ಕೊಂಡಿರ್ತೀವಿ, ಖಾರನ ನೋಡಿಕೊಂಡು ಹಾಕ್ಕೊಳ್ಬೋದು. ಇದಾದಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ ಮಾಡಲಿಕ್ಕೆ ಎಲ್ರಿಗೂ ಬರುತ್ತೆ, ಆದರೆ ತುಂಬ ಜನ ಪೊಂಗಲ್ನಲ್ಲಿ ಈರುಳ್ಳಿ ಹಾಕ್ಕೊಂಡಿರೋದಿಲ್ಲ. ಆದರೆ ಈರುಳ್ಳಿ ಹಾಕ್ಕೊಂಡ್ರೆ ಪೊಂಗಲ್ನಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಯಾರೆಲ್ಲ ಪೊಂಗಲ್ ಮಾಡ್ತಿರೋ ಈರುಳ್ಳಿನ ಹಾಕಿ ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಹಸಿ ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾನು ಇಲ್ಲಿ 2 ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟು ಒಗ್ಗರಣೆ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದ ಹಾಗೇ. ನಾವಿಲ್ಲಿ ಪೊಂಗಲ್ ಮಾಡ್ಕೊಳ್ಬೇಕಾದ್ರೆ ಮೊದಲೇ ಅಕ್ಕಿ ಹಾಗೆಯೇ ಬೇಳೆನ ನೆನೆಸಿಟ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ, ಹಾಗೆಯೇ ಬೇಳೆ ಸಹ ಬೇಗನೆ ಬೇಯುತ್ತೆ. ಹಾಗಾಗಿ ನೆನೆಸಿಟ್ಕೊಳ್ಬೇಕು. ಇದು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಇದಕ್ಕೆ ಇವಾಗ ನಾವು ನೆನೆಸಿಟ್ಕೊಂಡಿರುವಂತಹ ಬೇಳೆ ಹಾಗೆಯೇ ಅಕ್ಕಿನ ಹಾಕ್ಕೊಂಡು ಒಂದೇ 1 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪೊಂಗಲಿಗೆ 1 ಗ್ಲಾಸ್ ಅಕ್ಕಿ ಹಾಗೆಯೇ 1 ಗ್ಲಾಸ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ 5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಆಯಿತು. ಅದೇ ಗ್ಲಾಸ್ನ ಪ್ರಮಾಣದಲ್ಲಿ 5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೆ. ನಾನಿಲ್ಲಿ ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ, ಹಾಗಾಗಿ 5 ಅಥವಾ 6 ಗ್ಲಾಸ್ ಹಾಕ್ಕೊಂಡು ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಇದನ್ನು ಆರಾಮಾಗಿ 4-5 ಜನಕ್ಕೆ ಸರ್ವ್ ಮಾಡಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಷಲ್ಸ್ ಮಾಡಿಸಿದ್ರೆ ನಮಗೆ ಈರುಳ್ಳಿ ಪೊಂಗಲ್ ರೆಡಿ ಆಗುತ್ತೆ. ನಾನಿಲ್ಲಿ 2 ವಿಷಲ್ಸ್ ಮಾಡಿಸ್ಕೊಳ್ತಿದ್ದೀನಿ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಬೇಳೆ ಸಹ ನೆಂದಿರೋದ್ರಿಂದ ಬೇಗನೆ ಬೆಂದಿರುತ್ತೆ. ಹಾಗಾಗಿ ಇವಾಗ ತಣ್ಣಗೂ ಸಹ ಆಗಿದೆ, ಚೆನ್ನಾಗಿ ಸಹ ಬೆಂದಿದೆ ಬೇಳೆ. ಇವಾಗ ಒಂದು ಸರಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಾಗೂ ಬೇಳೆ ಎರಡೂ ಸಹ ಮುದ್ದೆ ಥರ ನೀಟಾಗಿ ಮಿಕ್ಸ್ ಆದ್ರೇ ಪೊಂಗಲ್ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಮಗೆ ಈರುಳ್ಳಿ ಪೊಂಗಲ್ ಅಥವಾ ಖಾರ ಪೊಂಗಲ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ, ಸಾಂಬಾರು, ವಡೆ ಇದ್ದರೆ ಚೆನ್ನಾಗಿರುತ್ತಲ್ವ.
ಈರುಳ್ಳಿ ಪೊಂಗಲ್ ಜೊತೆಗೆ ಬೇಳೆ ಸಾಂಬಾರು, ಅದ್ರ ಜೊತೆಗೆ ಚಟ್ನಿ, ಹಾಗೆಯೇ ಉದ್ದಿನವಡೆ. ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಂದ್ಕೊಳ್ತೀನಿ. ಹಾಗಾಗ್ತಿದ್ರೆ ಒಂದು ಸಾರಿ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.